ಮುಖ್ಯಮಂತ್ರಿ ಕುರ್ಚಿಯ ಕನಸು ಕಾಣ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಾಲವೇ ಶತ್ರುವಾಗುವ ಎಲ್ಲ ರೀತಿಯ ಲಕ್ಷಣಗಳು ಸ್ಪಷ್ಟವಾಗ್ತಾ ಇದೆ. ಇದಕ್ಕೆ ಕಾರಣವೂ ಕೂಡ ಇದೆ. ಸಂಕ್ರಾಂತಿಯ ನಂತರ ಎಲ್ಲವೂ ಅಂದ್ಕೊಂಡಂತೆ ಆಗ್ಬಿಟ್ರೆ ನಾನು ಸಿಎಂ ಆಗ್ಬಿಡ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ರು. ಆದರೆ ಏನಾಗ್ಬಿಡ್ತು ಅಂತಂದ್ರೆ ದಿಢೀರಂತ GBA ಚುನಾವಣೆ ಈಗ ಬಂದು ನಿಂತಿದೆ. GBA ಚುನಾವಣೆ ಈ ಕಡೆ ಅಸ್ಸಾಂನ ಜವಾಬ್ದಾರಿ, ಮತ್ತೆ ಸಿಎಂ ಚೇರನ್ನ ತಪ್ಪಿಸುವ ಲಕ್ಷಣಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಂದೇನು ಅನ್ನುವಂತಹ ಪ್ರಶ್ನೆ ಇದೆ. ಎರಡರಲ್ಲೂ ಗೆಲ್ಲಬೇಕು ಡಿಕೆ ಶಿವಕುಮಾರ್. ಅಸ್ಸಾಂನ ವೀಕ್ಷಕ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ, ಅಲ್ಲಿ ಇವರು ಕಮಾಲ್ ತೋರಿಸಲೇಬೇಕು. ಬೆಂಗಳೂರಿನ ಉಸ್ತುವಾರಿ ಡಿಕೆ ಶಿವಕುಮಾರ್ ಅವರಿಗೆ, KPCC ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು, ಬೆಂಗಳೂರಿನ ಹಿಡಿತ ಡಿಕೆ ಶಿವಕುಮಾರ್ ಅವರು. ಇವೆಲ್ಲವೂ ಕೂಡ ಖಾತ್ರಿ ಆಗಬೇಕು ಅಂದ್ರೆ ತಮ್ಮನ್ನ ತಾವು ಪ್ರೂವ್ ಮಾಡಿಕೊಳ್ಳೇಬೇಕು ಡಿಕೆ ಶಿವಕುಮಾರ್. ಈ ವರದಿ ನೋಡಿ. ಜೂನ್ನಲ್ಲಿ GBA ಎಲೆಕ್ಷನ್ ಬಹುತೇಕ ಫಿಕ್ಸ್. ಜೂನ್ 30ರೊಳಗೆ ಚುನಾವಣೆಗೆ ಸುಪ್ರೀಂ ಸೂಚನೆ. ಬಿಬಿಎಂಪಿಯ ಅಧ್ಯಾಯ ಮುಗಿದು GBA ಆಡಳಿತ ಬಂದರೂ ಚುನಾವಣೆಗಳು ಯಾವಾಗ ಅನ್ನೋ ಚಿಂತೆಯಲ್ಲಿದ್ದ ಸಿಲಿಕಾನ್ ಸಿಟಿ ಮಂದಿಗೆ ಸುಪ್ರೀಂ ಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದೆ. ಜೂನ್ 30ರ ಒಳಗೆ ನೀವು ಎಲೆಕ್ಷನ್ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಖಡಕ್ ಆದೇಶವನ್ನ ನೀಡಿದೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ GBA ಎಲೆಕ್ಷನ್ ಬಗ್ಗೆ ವಿಚಾರಣೆ ನಡೆಯಿತು. CJI ಸೂರ್ಯಕಾಂತ್ ಮಿಶ್ರಾ ಮತ್ತು ನ್ಯಾಯಮೂರ್ತಿ ಜೋಯಮಲ್ಯ ಬಾಗ್ಚಿ ಪೀಠದಲ್ಲಿ ವಿಚಾರಣೆಯನ್ನ ನಡೆಸಲಾಯಿತು. ರಾಜ್ಯ ಸರ್ಕಾರದ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಾಡಿದ್ರು. 5 ಪಾಲಿಕೆಯ 369 ವಾರ್ಡ್ಗಳಿಗೆ ಮೀಸಲಾತಿ ಸಿದ್ಧವಾಗಿದೆ. ಮುಂದಿನ ತಿಂಗಳು ಮೀಸಲಾತಿ ಪ್ರಕಟ ಮಾಡ್ತೇವೆ ಅಂತ ಸಿಂಘ್ವಿ ಹೇಳಿದ್ರು. ಇದಕ್ಕೆ ಒಪ್ಪದ ನ್ಯಾಯಪೀಠ ಫೆಬ್ರವರಿ 20ರೊಳಗೆ ವಾರ್ಡ್ ಮೀಸಲಾತಿ ಘೋಷಣೆ ಮಾಡಿ ಜೂನ್ 30ರೊಳಗೆ GBA ಚುನಾವಣೆ ಮಾಡಿ ಅಂತ ಖಡಕ್ ಸೂಚನೆ ಕೊಟ್ಟಿದೆ. ಇನ್ಮುಂದೆ ದಿನಾಂಕ ಮುಂದೂಡಿಕೆ ಮಾಡಲ್ಲ ಅಂತ ಸಹ ನ್ಯಾಯಪೀಠ ಹೇಳಿದೆ. ಮಾರ್ಚ್ 16ರ ವೇಳೆಗೆ ಮತದಾರರ ಪರಿಶೀಲನೆ ಅಂತ್ಯವಾಗಿ SSLC ಸೇರಿ ಅನೇಕ ಪರೀಕ್ಷೆಗಳು ನಡೆಯಲಿವೆ. ಮೇ 26ರ ಒಳಗೆ ಚುನಾವಣಾ ದಿನಾಂಕ ಘೋಷಣೆ ಮಾಡ್ತೇವೆ ಅಂತ ಕೋರ್ಟ್ಗೆ ಚುನಾವಣಾ ಆಯೋಗ ಪರ ವಕೀಲರು ಮನವಿಯನ್ನ ಮಾಡಿದ್ದಾರೆ. ಡಿಸಿಎಂ ಡಿಕೆಶಿಗೆ ಎದುರಾಯಿತು ಮತ್ತೊಂದು ಟಾಸ್ಕ್. ಇನ್ನು ಅಸ್ಸಾಂ ಚುನಾವಣಾ ಉಸ್ತುವಾರಿಯಾಗಿರುವಂತಹ ಡಿಕೆಶಿಗೆ ಈಗ ಮತ್ತೊಂದು ಟಾಸ್ಕ್ ಎದುರಾಗಿದೆ. ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರುವಂತಹ KPCC ಅಧ್ಯಕ್ಷರ ಮೇಲೆ GBA ಚುನಾವಣೆಯ ಹೊರೆಯೂ ಬಿದ್ದಿದೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗಳು ನಡೆಯಬೇಕಾಗಿದ್ದು ಡಿಕೆಶಿಯ ಸಿಎಂ ಗದ್ದುಗೆ ಹಿಡಿಯಬೇಕೆಂಬ ಉತ್ಸಾಹಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. GBA ಎಲೆಕ್ಷನ್ಗೆ ಜೈ ಎಂದ ಬಿಜೆಪಿ ನಾಯಕರು. ಜೂನ್ 30ರೊಳಗೆ GBA ಎಲೆಕ್ಷನ್ ಮಾಡಬೇಕೆನ್ನುವ ಸುಪ್ರೀಂ ಕೋರ್ಟ್ ಸೂಚನೆ ಬಿಜೆಪಿ ನಾಯಕರಿಗೆ ಜೋಶ್ ತಂದು ಕೊಟ್ಟಿದೆ. ನಾವು ಬಿಜೆಪಿ ಮೊದಲಿಂದನೂ ಚುನಾವಣೆ ಮಾಡಿ ಅಂತಾನೆ ಹೇಳ್ತಾ ಇದ್ದೀವಿ. ನಿಮ್ಗೆ ವಾರ್ಡ್ಗಳ ಮೀಸಲಾತಿ ಮಾಡಕ್ಕಾಗಿಲ್ಲ ಅಂದ್ರೆ 198ಗೆ ಮಾಡಿ ಅಂತಾನು ನಾವು ಅಪೀಲ್ ಮಾಡಿದಿರಿ ಕೋರ್ಟ್ಗೆ. ನಾವು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿ. ಆದ್ರೆ ಈಗೆಲ್ಲ ವಾರ್ಡ್ಗಳು ಇವೆಲ್ಲ ಕ್ಯಾಟಗರಿ ಎಲ್ಲ ಮಾಡಿರೋದ್ರಿಂದ ಬೇಗ ಚುನಾವಣೆ ಮಾಡಿ ನಾವು ರೆಡಿ ಇದ್ದೀರಿ. ಈ ಚುನಾವಣೆ ಗೆಲ್ಲಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರುವಂತ ಗುಂಡಿಗಳೇ ಸಾಕು. ರಾಜ್ಯದಲ್ಲಿ ಬಿದ್ದಿರುವಂತ ಗುಂಡಿಗಳು, ಅದರಲ್ಲಿ ಸತ್ತಿರುವಂತ ಜನ, ಪಾಪ ಏಟ್ ತಿಂದಿರೋರು, ಕಸದ ರಾಶಿ ಬಿದ್ದಿರುವಂಥದ್ದು, ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು, ಇದಕ್ಕಿಂತ ಬೇರೆ ವಿಚಾರಗಳೇನು ಬೇಕಾ? ಕಾಂಗ್ರೆಸ್ ಈ ಸರಿ ಬೆಂಗಳೂರಲ್ಲಿ ನೆಲ ಕಚ್ಚುತ್ತೆ. ಅಷ್ಟು ಪಾಪವನ್ನ ಮಾಡಿದ್ದಾರೆ, ಬೆಂಗಳೂರು ಜನತೆಗೆ ದ್ರೋಹವನ್ನ ಬಗೆತಾರೆ. ನಾವು ಚುನಾವಣೆಗೆ ರೆಡಿ. GBA ಚುನಾವಣೆಗೆ ನಾವು ಯಾವಾಗಲೂ ರೆಡಿ ಇದ್ದೇವೆ. ಈಗಾಗಲೇ ನಿಮಗೆ ಗೊತ್ತಿದೆ ಯಾವ ಮಟ್ಟಕ್ಕೆ ಈ ಬೆಂಗಳೂರನ್ನ ಇವರು ಇವತ್ತು ಕಾಟಿಸಿದ್ದಾರೆ. ಮಳೆ ಬಂದ್ರೆ ಸಾಕು ಬೋಟ್ಗಳಲ್ಲಿ ಓಡಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ರಸ್ತೆ ಗುಂಡಿಗಳನ್ನ ಮುಚ್ಚಲಾರದ ಪರಿಸ್ಥಿತಿ ಇತ್ತು. ಜನರಿಗೆಲ್ಲ ಗೊತ್ತಿದೆ. ಈಗ ಜನರೇ ಆ ಗುಂಡಿಗಳಲ್ಲಿ ಕಾಂಗ್ರೆಸ್ ಅನ್ನು ಹಾಕಿ ಮುಚ್ಚುವ ಕಾಲ ಬಂದಿದೆ. ನನಗನ್ಸ್ತದೆ ಈ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಗುಣಿ ಬಿದ್ದಿತ್ತಲ್ಲ, ಆ ಗುಣಿಯಲ್ಲೇ ಕಾಂಗ್ರೆಸ್ ಅನ್ನ ಜನ ಮುಚ್ಚುತ್ತಾರೆ. ಭಾರತೀಯ ಜನತಾ ಪಕ್ಷ ಚುನಾವಣೆ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ.
ಕೊನೆಗೂ ಜಿಬಿಎ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಮುಹೂರ್ತ ಇಟ್ಟಿದೆ. ಜೂನ್ 30 ಎಲೆಕ್ಷನ್ ಮಾಡಲೇಬೇಕಾದ ಒತ್ತಡಕ್ಕೆ ಇದೀಗ ಸಿದ್ದರಾಮಯ್ಯ ಸರ್ಕಾರ ಸಿಲುಕಿದೆ. ಕೋಗಿಲು ಕದನ ಅಕ್ರಮ ಬಾಂಗ್ಲಾದೇಶಿಯರ ವಾರ್ ನಡುವೆ ಎಲೆಕ್ಷನ್ಗೆ ಕಾಂಗ್ರೆಸ್ ಅದ್ಯಾವ ರಣತಂತ್ರ ಹೆಣೆಯುತ್ತೋ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಖ್ಯಮಂತ್ರಿ ಕುರ್ಚಿಯ ಕನಸು ಕಾಣ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಾಲವೇ ಶತ್ರುವಾಗುವ ಎಲ್ಲ ರೀತಿಯ ಲಕ್ಷಣಗಳು ಸ್ಪಷ್ಟವಾಗ್ತಾ ಇದೆ. ಇದಕ್ಕೆ ಕಾರಣವೂ ಕೂಡ ಇದೆ. ಸಂಕ್ರಾಂತಿಯ ನಂತರ ಎಲ್ಲವೂ ಅಂದ್ಕೊಂಡಂತೆ ಆಗ್ಬಿಟ್ರೆ ನಾನು ಸಿಎಂ ಆಗ್ಬಿಡ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ರು. ಆದರೆ ಏನಾಗ್ಬಿಡ್ತು ಅಂತಂದ್ರೆ ದಿಢೀರಂತ ಜಿಬಿಎ ಚುನಾವಣೆ ಈಗ ಬಂದು ನಿಂತಿದೆ. ಜಿಬಿಎ ಚುನಾವಣೆ ಈ ಕಡೆ ಅಸ್ಸಾಂನ ಜವಾಬ್ದಾರಿ, ಮತ್ತೆ ಸಿಎಂ ಚೇರನ್ನ ತಪ್ಪಿಸುವ ಲಕ್ಷಣಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಂದೇನು ಅನ್ನುವಂತಹ ಪ್ರಶ್ನೆ ಇದೆ. ಎರಡರಲ್ಲೂ ಗೆಲ್ಲಬೇಕು ಡಿಕೆ ಶಿವಕುಮಾರ್. ಅಸ್ಸಾಂನ ವೀಕ್ಷಕ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ, ಅಲ್ಲಿ ಇವರು ಕಮಾಲ್ ತೋರಿಸಲೇಬೇಕು. ಬೆಂಗಳೂರಿನ ಉಸ್ತುವಾರಿ ಡಿಕೆ ಶಿವಕುಮಾರ್ ಅವರಿಗೆ, ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು, ಬೆಂಗಳೂರಿನ ಹಿಡಿತ ಡಿಕೆ ಶಿವಕುಮಾರ್ ಅವರು. ಇವೆಲ್ಲವೂ ಕೂಡ ಖಾತ್ರಿ ಆಗಬೇಕು ಅಂದ್ರೆ ತಮ್ಮನ್ನ ತಾವು ಪ್ರೂವ್ ಮಾಡಿಕೊಳ್ಳೇಬೇಕು ಡಿಕೆ ಶಿವಕುಮಾರ್. ಈ ವರದಿ ನೋಡಿ. ಜೂನ್ನಲ್ಲಿ ಜಿಬಿಎ ಎಲೆಕ್ಷನ್ ಬಹುತೇಕ ಫಿಕ್ಸ್. ಜೂನ್ 30 ಚುನಾವಣೆಗೆ ಸುಪ್ರೀಂ ಸೂಚನೆ. ಬಿಬಿಎಂಪಿಯ ಅಧ್ಯಾಯ ಮುಗಿದು ಜಿಬಿಎ ಆಡಳಿತ ಬಂದ್ರು ಚುನಾವಣೆಗಳು ಯಾವಾಗ ಅನ್ನೋ ಚಿಂತೆಯಲ್ಲಿದ್ದ ಸಿಲಿಕಾನ್ ಸಿಟಿ ಮಂದಿಗೆ ಸುಪ್ರೀಂ ಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದೆ. ಜೂನ್ 30 ಒಳಗೆ ನೀವು ಎಲೆಕ್ಷನ್ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಖಡಕ್ ಆದೇಶವನ್ನ ನೀಡಿದೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಜಿಬಿಎ ಎಲೆಕ್ಷನ್ ಬಗ್ಗೆ ವಿಚಾರಣೆ ನಡೆಯಿತು. ಸಿಜೆಐ ಸೂರ್ಯಕಾಂತ್ ಮಿಶ್ರಾ ಮತ್ತು ನ್ಯಾಯಮೂರ್ತಿ ಜೋಯಂ ಮಲ್ಯ ಬಾಗ್ಚಿ ಪೀಠದಲ್ಲಿ ವಿಚಾರಣೆಯನ್ನ ನಡೆಸಲಾಯಿತು. ರಾಜ್ಯ ಸರ್ಕಾರದ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಾಡಿದ್ರು. 5 ಪಾಲಿಕೆಯ 369 ವಾರ್ಡ್ಗಳಿಗೆ ಮೀಸಲಾತಿ ಸಿದ್ಧವಾಗಿದೆ. ಮುಂದಿನ ತಿಂಗಳು ಮೀಸಲಾತಿ ಪ್ರಕಟ ಮಾಡ್ತೇವೆ ಅಂತ ಸಿಂಘ್ವಿ ಹೇಳಿದ್ರು. ಇದಕ್ಕೆ ಒಪ್ಪದ ನ್ಯಾಯಪೀಠ ಫೆಬ್ರವರಿ 20 ವಾರ್ಡ್ ಮೀಸಲಾತಿ ಘೋಷಣೆ ಮಾಡಿ ಜೂನ್ 30 ಜಿಬಿಎ ಚುನಾವಣೆ ಮಾಡಿ ಅಂತ ಖಡಕ್ ಸೂಚನೆ ಕೊಟ್ಟಿದೆ. ಇನ್ಮುಂದೆ ದಿನಾಂಕ ಮುಂದೂಡಿಕೆ ಮಾಡಲ್ಲ ಅಂತ ಸಹ ನ್ಯಾಯಪೀಠ ಹೇಳಿದೆ. ಮಾರ್ಚ್ 16 ವೇಳೆಗೆ ಮತದಾರರ ಪರಿಶೀಲನೆ ಅಂತ್ಯವಾಗಲಿದ್ದು ಎಸ್ಎಸ್ಎಲ್ಸಿ ಸೇರಿ ಅನೇಕ ಪರೀಕ್ಷೆಗಳು ನಡೆಯಲಿವೆ. ಮೇ 26 ಒಳಗೆ ಚುನಾವಣಾ ದಿನಾಂಕ ಘೋಷಣೆ ಮಾಡ್ತೇವೆ ಅಂತ ಕೋರ್ಟ್ಗೆ ಚುನಾವಣಾ ಆಯೋಗ ಪರ ವಕೀಲರು ಮನವಿಯನ್ನ ಮಾಡಿದ್ದಾರೆ. ಡಿಸಿಎಂ ಡಿಕೆಶಿಗೆ ಎದುರಾಯಿತು ಮತ್ತೊಂದು ಟಾಸ್ಕ್. ಇನ್ನು ಅಸ್ಸಾಂ ಚುನಾವಣಾ ಉಸ್ತುವಾರಿಯಾಗಿರುವಂತಹ ಡಿಕೆಶಿಗೆ ಈಗ ಮತ್ತೊಂದು ಟಾಸ್ಕ್ ಎದುರಾಗಿದೆ. ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರುವಂತಹ ಕೆಪಿಸಿಸಿ ಅಧ್ಯಕ್ಷರ ಮೇಲೆ ಜಿಬಿಎ ಚುನಾವಣೆಯ ಹೊರೆಯೂ ಬಿದ್ದಿದೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗಳು ನಡೆಯಬೇಕಾಗಿದ್ದು ಡಿಕೆಶಿಯ ಸಿಎಂ ಗದ್ದುಗೆ ಹಿಡಿಯಬೇಕೆಂಬ ಉತ್ಸಾಹಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಜಿಬಿಎ ಎಲೆಕ್ಷನ್ಗೆ ಜೈ ಎಂದ ಬಿಜೆಪಿ ನಾಯಕರು. ಜೂನ್ 30 ಜಿಬಿಎ ಎಲೆಕ್ಷನ್ ಮಾಡಬೇಕೆನ್ನುವ ಸುಪ್ರೀಂ ಕೋರ್ಟ್ ಸೂಚನೆ ಬಿಜೆಪಿ ನಾಯಕರಿಗೆ ಜೋಶ್ ತಂದು ಕೊಟ್ಟಿದೆ. ನಾವು ಬಿಜೆಪಿ ಮೊದಲಿಂದನೂ ಚುನಾವಣೆ ಮಾಡಿ ಅಂತಾನೆ ಹೇಳ್ತಾ ಇದ್ದೀವಿ. ನಿಮ್ಗೆ ವಾರ್ಡ್ಗಳ ಮೀಸಲಾತಿ ಮಾಡಕ್ಕಾಗಿಲ್ಲ ಅಂದ್ರೆ 198ಗೆ ಮಾಡಿ ಅಂತಾನು ನಾವು ಅಪೀಲ್ ಮಾಡಿದಿರಿ ಕೋರ್ಟ್ಗೆ. ನಾವು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿ. ಆದ್ರೆ ಈಗೆಲ್ಲ ವಾರ್ಡ್ಗಳು ಇವೆಲ್ಲ ಕ್ಯಾಟಗರಿ ಎಲ್ಲ ಮಾಡಿರೋದ್ರಿಂದ ಬೇಗ ಚುನಾವಣೆ ಮಾಡಿ ನಾವು ರೆಡಿ ಇದ್ದೀರಿ. ಈ ಚುನಾವಣೆ ಗೆಲ್ಲಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರುವಂತ ಗುಂಡಿಗಳೇ ಸಾಕು. ರಾಜ್ಯದಲ್ಲಿ ಬಿದ್ದಿರುವಂತ ಗುಂಡಿಗಳು, ಅದರಲ್ಲಿ ಸತ್ತಿರುವಂತ ಜನ, ಪಾಪ ಏಟ್ ತಿಂದಿರೋರು, ಕಸದ ರಾಶಿ ಬಿದ್ದಿರುವಂತದ್ದು, ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು, ಇದಕ್ಕಿಂತ ಬೇರೆ ವಿಚಾರಗಳೇನು ಬೇಕಾ? ಕಾಂಗ್ರೆಸ್ ಈ ಸರಿ ಬೆಂಗಳೂರಲ್ಲಿ ನೆಲ ಕಚ್ಚುತ್ತೆ. ಅಷ್ಟು ಪಾಪವನ್ನ ಮಾಡಿದ್ದಾರೆ, ಬೆಂಗಳೂರು ಜನತೆಗೆ ದ್ರೋಹವನ್ನ ಬಗೆತಾರೆ. ನಾವು ಚುನಾವಣೆಗೆ ರೆಡಿ. ಜಿಬಿಎ ಚುನಾವಣೆಗೆ ನಾವು ಯಾವಾಗಲೂ ರೆಡಿ ಇದ್ದೇವೆ. ಈಗಾಗಲೇ ನಿಮಗೆ ಗೊತ್ತಿದೆ ಯಾವ ಮಟ್ಟಕ್ಕೆ ಈ ಬೆಂಗಳೂರನ್ನ ಇವರು ಇವತ್ತು ಕಾಡಿಸಿದ್ದಾರೆ. ಮಳೆ ಬಂದ್ರೆ ಸಾಕು ಬೋಟ್ಗಳಲ್ಲಿ ಓಡಾಡ್ತಕ್ಕಂತ ಪರಿಸ್ಥಿತಿ ಇತ್ತು. ರಸ್ತೆ ಗುಂಡಿಗಳನ್ನ ಮುಚ್ಚಲಾರದ ಪರಿಸ್ಥಿತಿ ಇತ್ತು. ಜನರಿಗೆಲ್ಲ ಗೊತ್ತಿದೆ. ಈಗ ಜನರೇ
ಆ ಗುಂಡಿಗಳಲ್ಲಿ ಕಾಂಗ್ರೆಸ್ ಅನ್ನು ಹಾಕಿ ಮುಚ್ಚುವ ಕಾಲ ಬಂದಿದೆ. ನನಗನ್ಸ್ತದೆ ಈ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಗುಣಿ ಬಿದ್ದಿತ್ತಲ್ಲ, ಆ ಗುಣಿಯಲ್ಲೇ ಕಾಂಗ್ರೆಸ್ ಅನ್ನ ಜನ ಮುಚ್ಚುತ್ತಾರೆ. ಭಾರತೀಯ ಜನತಾ ಪಕ್ಷ ಚುನಾವಣೆ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಕೊನೆಗೂ ಜಿಬಿಎ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಮುಹೂರ್ತ ಇಟ್ಟಿದೆ. ಜೂನ್ 30 ಎಲೆಕ್ಷನ್ ಮಾಡಲೇಬೇಕಾದ ಒತ್ತಡಕ್ಕೆ ಇದೀಗ ಸಿದ್ದರಾಮಯ್ಯ ಸರ್ಕಾರ ಸಿಲುಕಿದೆ. ಕೋಗಿಲು ಕದನ ಅಕ್ರಮ ಬಾಂಗ್ಲಾದೇಶಿಯರ ವಾರ್ ನಡುವೆ ಎಲೆಕ್ಷನ್ಗೆ ಕಾಂಗ್ರೆಸ್ ಅದ್ಯಾವ ರಣತಂತ್ರ ಹೆಣೆಯುತ್ತೋ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.